ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಈ ದಿನದ ಮನ್ನವನ್ನು ನಾವು ಒಂದು ಸ್ವಲ್ಪ ಸಮಯ ನಾವು ಧ್ಯಾನಿಸೋಣ. ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ ವಚನ 15. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ? ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ? ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಯೇಸುಸ್ವಾಮಿ ಸುಮಾರು 33 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಆತನು ಜೀವಿಸಿದನು. ತಂದೆ ದೇವರ ಚಿತ್ತದ ಪ್ರಕಾರವಾಗಿ ಆತನು ಈ ಭೂಮಿಗೆ ಬಂದಂಥ ಎಲ್ಲ ಚಿತ್ತವನ್ನು ಮಾಡಿ ಮುಗಿಸಿದನು. ಹಲ್ಲೆಲೂಯಾ. ಯೇಸುಸ್ವಾಮಿ ತಂದೆ ದೇವರ ಚಿತ್ತದ ಪ್ರಕಾರವಾಗಿ ಈ ಭೂಮಿಗೆ ಬರಬೇಕಾಗಿತ್ತು ಮತ್ತು ಎಲ್ಲ ನರ ಮನುಷ್ಯರಿಗಾಗಿ, ಅವರ ಪಾಪಗಳಿಗಾಗಿ ಆತನು ಶಿಲುಬೆ ಮೇಲೆ ರಕ್ತ ಸುರಿಸಿ ಪ್ರಾಣ ಕೊಡಬೇಕಾಗಿತ್ತು. ಈ ಉದ್ದೇಶದಿಂದಲೇ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದರು. ಲೋಕಕ್ಕೆ ಬಂದು ಆತನು ಮಾಡಿ ಬೇಕಾಗಿರುವುದನ್ನೆಲ್ಲ ಆತನು ಮಾಡಿ ಮುಗಿಸಿ ಕೊನೆಗೆ ಆತನು ನಮ್ಮೆಲ್ಲರಿಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದನು. ಹಲ್ಲೆಲೂಯಾ. ಯೇಸುಸ್ವಾಮಿ ಜೀವಿಸಿದಂಥ ಕಾಲದಲ್ಲಿ ಮಗ್ದಲದ ಮರಿಯಳು ಎಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆಗೆ ಸುಮಾರು 7 ದೆವ್ವಗಳು ಆಕೆಯನ್ನು ಕಟ್ಟಿ ಹಾಕಿದ್ದವು. ಆಕೆಯನ್ನು ಕಟ್ಟಿ ಹಾಕಿರುವಂಥ ಆ 7 ದೆವ್ವಗಳಿಂದ ಯೇಸುಸ್ವಾಮಿ ಆಕೆಗೆ ಬಿಡುಗಡೆ ಕೊಟ್ಟನು. ಹಲ್ಲೆಲೂಯಾ. ಯೇಸುಸ್ವಾಮಿ ಹೆಸರು ಹೇಳಿದರೆ ದೆವ್ವಗಳು ಓಡುತ್ತವೆ. ಆಮೆನ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಗದರಿಸುವಾಗ ದೆವ್ವಗಳು ಓಡಿ ಹೋಗುತ್ತವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನೋಡುವಾಗ ಈ ಮಗ್ದಲದ ಮರಿಯಳು ಯಾವಾಗ ಯೇಸುಸ್ವಾಮಿ ಆಕೆಗೆ ಆ ಒಂದು ದೆವ್ವಗಳಿಂದ ಬಿಡುಗಡೆ ಕೊಟ್ಟನೋ, ಬಿಡುಗಡೆ ಹೊಂದಿದಂಥ ಮಗ್ದಲದ ಮರಿಯಳು ಯೇಸುಸ್ವಾಮಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿ ಆಕೆ ಯೇಸುಸ್ವಾಮಿ ಹಿಂದೆನೇ ಹಿಂಬಾಲಿಸಿದಳು. ಅಂದರೆ ಯೇಸುಸ್ವಾಮಿ ಸೇವೆಗೆ ಹೋದಾಗ, ಸುವಾರ್ತೆಗಳಿಗೆ ಹೋದಾಗ ಯೇಸುಸ್ವಾಮಿಯ ಸಂಗಡ ಆಕೆ ಇದ್ದು ಆಕೆ ಸಹ ಸುವಾರ್ತೆ ಸಾರ್ತಾ ಇದ್ಲು. ಅಂದರೆ ಆಕೆಗೆ ಆಗಿರುವಂಥ ಅದ್ಭುತವನ್ನು ಆಕೆ ಅನೇಕರಿಗೆ ಹೇಳ್ತಾ ಇದ್ಲು. ಹಲ್ಲೆಲೂಯಾ. ಯೇಸುಸ್ವಾಮಿ ಈಗ ಸತ್ತು ಸಮಾಧಿಯಲ್ಲಿದ್ದಾರೆ. ಈಕೆ ಅಂದರೆ ಮಗ್ದಲದ ಮರಿಯಳು, ಆಕೆಗೆ ತುಂಬ ನೋವು, ತುಂಬ ದುಃಖ. ನನಗೆ ಬಿಡುಗಡೆ ಕೊಟ್ಟಂಥ ದೇವರು, ನನ್ನನ್ನು ಬಿಡಿಸಿದಂಥ ದೇವರು, ನನಗೆ ಅದ್ಭುತ ಮಾಡಿದಂಥ ದೇವರು ಈಗ ಸತ್ತೋದ್ರಲ್ಲ ಅಂದ್ಬಿಟ್ಟು ಆಕೆ ಇಡೀ ರಾತ್ರಿಯೆಲ್ಲ ಚಡಪಡಿಸ್ತಾಳೆ, ನಿದ್ದೆ ಮಾಡಲ್ಲ. ಬೆಳಗಾಗುವ ತನಕ ಆಕೆ ಏನು ಮಾಡ್ತಾಳೆ, ತುಂಬ ನೋವು ದುಃಖದಿಂದ ಆಕೆ ಏನು ಮಾಡ್ತಾಳೆ, ಪ್ರಲಾಪಿಸ್ತಾಳೆ. ಬೆಳಗಿನ ಜಾವದಲ್ಲಿ ಆಕೆ ಎದ್ದು ಒಡನೆ ಎಲ್ಲಿ ಓಡಿ ಬರ್ತಾಳೆ, ಸಮಾಧಿಯ ಬಳಿಗೆ ಓಡಿ ಬರ್ತಾಳೆ. ಸಮಾಧಿಯ ಬಳಿಗೆ ಓಡಿ ಬಂದಾಗ ಸಮಾಧಿ ತೆರೆಯಲ್ಪಟ್ಟಿರುವುದನ್ನು ಕಂಡು ಆಕೆಗೆ ಇನ್ನೂ ದುಃಖ ಆಗುತ್ತೆ. ಅವಳು ಗಟ್ಟಿಯಾಗಿ ಹೇಳ್ತಾಳೆ. ಒಡನೆ ಪಕ್ಕದಲ್ಲಿ ಯೇಸುಸ್ವಾಮಿ ನಿಂತಿದ್ದಾರೆ. ಆದರೆ ಆಕೆಗೂ ಗೊತ್ತಿಲ್ಲ ಇವರು ಯೇಸು ಅಂತ. ಆಕೆಯನ್ನು ನೆನೆಸ್ಕೊತಾಳೆ, ತೋಟಗಾರನೆಂದು ನೆನೆಸಿ, ಅಯ್ಯ, ನನ್ನ ಸ್ವಾಮಿಯನ್ ಅಂದರೆ ಯೇಸು ಕೇಳ್ತಾರೆ, ಅಮ್ಮ, ಯಾಕಮ್ಮ ಅಳ್ತಾ ಇದೆಯಾ ನೀನು ಅಂತ ಕೇಳಿದಾಗ ಈಕೆ ಹೇಳ್ತಾಳೆ, ಅಯ್ಯ, ನನ್ನ ಸ್ವಾಮಿಯನ್ನು ಯಾರೋ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ವೇಳೆ ನೀವೇನಾದ್ರು ತಗೊಂಡೋಗಿದ್ರೆ ನಾನು ಕೊಟ್ಬಿಡ್ರಿ, ನಾನು ತಗೊಂಡು ಹೋಗ್ತೀನಿ ಅಂತ. ಹಲ್ಲೆಲೂಯಾ. ನೋಡಿದ್ರ ಆಕೆಗೆ ಎಂಥ ಪ್ರೀತಿ ಯೇಸುಸ್ವಾಮಿ ಮೇಲೆ. ಅಂದರೆ ಆ ಪ್ರೀತಿ ಹೇಗೆ ಬಂತಂದರೆ ಆಕೆಗೆ ಕೊಟ್ಟಿರುವಂಥ ಆ ಬಿಡುಗಡೆಯಿಂದಾಗಿ. ಆಮೇನ್. ಹಲ್ಲೆಲೂಯಾ. ಲೋಕದಲ್ಲಿ ಯಾರು ಕೊಡಲಾರದಂಥ ಬಿಡುಗಡೆ ಕೊಡುವ ದೇವರು ನಮ್ಮ ಯೇಸುಸ್ವಾಮಿಯಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಇವತ್ತು ಬಿಡುಗಡೆಗಾಗಿ, ಸಮಾಧಾನಕ್ಕಾಗಿ, ರಕ್ಷಣೆಗಾಗಿ, ನೆಮ್ಮದಿಗಾಗಿ, ರೋಗ ಸೌಖ್ಯಗಳಿಗಾಗಿ ಇವತ್ತು ಜನ ಅಲ್ಲಿ ಇಲ್ಲಿ ಓಡಿ ಕೈಯಲ್ಲಿರೋದನ್ನೆಲ್ಲ ಖರ್ಚು ಮಾಡಿಕೊಂಡು ಕೊನೆಗೆ ಯಾವ ಒಂದು ಬಿಡುಗಡೆ ಅದ್ಭುತ ಕಾಣದೆ ಇವತ್ತು ಜನಗಳು ಏನಾಗ್ತಾ ಇದ್ದಾರೆ, ಪರಿತಪಿಸಿಕೊಂಡಿದ್ದಾರೆ. ಪ್ರಿಯ ದೇವಜನರೇ, ಮಗ್ದಲದ ಮರಿಯಳಿಗೆ ಬಿಡುಗಡೆ ಕೊಟ್ಟ ದೇವರು ನಿಮಗೂ ಬಿಡುಗಡೆ ಕೊಡ್ತಾನೆ. ಆತನ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಂಥ ದೇವನಾಗಿದ್ದಾನೆ. ನೋಡಿದ್ರ ಇಲ್ಲಿ
ಯೇಸು ಸ್ವಾಮಿ ಸತ್ರು ಸಹ ಆಕೆ ಅಳ್ಳೋದನ್ನು ಬಿಟ್ಟಿಲ್ಲ. ಉಡನೆ ಆಕೆ ಏನು ಹೇಳ್ತಾ ಇದ್ದಾಳೆ, ನಾನು ಕೊಟ್ಟು ಬಿಡ್ರಿ ಸ್ವಾಮಿ, ನಾನು ತಗೊಂಡು ಹೋಗ್ತೀನಿ. ನೋಡಿದ್ರ, ಇದೇ ದೇವರ ಮೇಲಿರುವಂಥ ಪ್ರೀತಿ ಮತ್ತು ದೇವರು ಮಾಡಿರುವಂಥ ಆ ಅದ್ಭುತ ಕಾರ್ಯಕ್ಕೆ ಈಕೆ ಒಂದು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದಕ್ಕಾಗಿ ಸಮಾಧಿಯ ಬಳಿಯಲ್ಲಿ ಹೋಗಿ ನಿಂತು ಆಕೆ ಹತ್ತು ಆ ಸ್ಥಳದಲ್ಲಿ ಈ ಥರ ಆಕೆ ಏನು ಮಾಡ್ತಾ ಇದ್ದಾಳೆ, ತನ್ನ ನೋವನ್ನು ಪ್ರಕಟಿಸ್ತಾ ಇದ್ದಾಳೆ. ಒಡನೆ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ನಿಂತು ಆಕೆಯನ್ನು ವಿಚಾರಿಸ್ತಾನೆ. ನೋಡಿದ್ರ, ಯೇಸು ಸ್ವಾಮಿ ಜೀವಂತವಾಗಿರುವಾಗಲೂ ನಮ್ಮನ್ನು ವಿಚಾರಿಸ್ತಾ ಇದ್ದ. ಆತನ ಸತ್ತು ಜೀವಿತನಾಗಿ ಎದ್ದು ಬಂದ ಮೇಲೂ ಸಹ ನಮ್ಮನ್ನು ವಿಚಾರಿಸುವಂಥ ದೇವನಾಗಿದ್ದಾನೆ. ಪ್ರೀತಿಯ ದೇವ ಜನರೇ, ಏನೇ ಸಮಸ್ಯೆಗಳಿದ್ರು, ಎಂಥ ಒಂದು ಇಕ್ಕಟ್ಟಿನ ಸಂದರ್ಭಗಳಿದ್ರು, ಕೂಗಿ ಕೇಳ್ರಿ ಯೇಸು ಸ್ವಾಮಿನ. ಯೇಸುವೇ, ನನಗೆ ಬಿಡುಗಡೆ ಕೊಡು, ನನಗೆ ಈ ಒಂದು ನೋವಿನಿಂದ ನನಗೆ ಸೌಖ್ಯ ಕೊಡು ಅಪ್ಪ, ನಾನು ನಿನ್ನ ನಂಬ್ತೀನಿ, ನಾನು ನಿನ್ನ ಮಗಳು ಅಂತ ನಾವು ಒಂದು ನಿಮಿಷ ಕಣ್ಣು ಮುಚ್ಚಿ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಲೂ ನಮಗೆ ಬಿಡುಗಡೆ ಕೊಡ್ತಾನೆ. ದೇವರು ದೊಡ್ಡವರು ಚಿಕ್ಕವರು, ವಿದ್ಯಾವಂತರು ಅವಿದ್ಯಾವಂತರು, ಶ್ರೀಮಂತರು ಬಡವರು ನೋಡೋ ದೇವರಲ್ಲ. ಅವರು ಭೇದ ಭಾವ ಇಲ್ಲದೆ ಎಲ್ಲರಿಗೂ ಬಿಡುಗಡೆ ಕೊಡುವ ದೇವನಾಗಿದ್ದಾನೆ. ಪ್ರೀತಿಯ ದೇವ ಜನರೇ, ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಸತ್ಯ ಜೀವಿತನಾಗಿ ಎದ್ದು ಬಂದಿರುವಂಥ ದೇವಾದಿ ದೇವನೇ, ಅಪ್ಪ, ಮಗ್ದಲದ ಮರಿಯಳಿಗೆ ಸ್ವಾಮಿ ಬಿಡುಗಡೆ ಕೊಟ್ಟು ಆಕೆ ಕೃತಜ್ಞತಾ ಸ್ತುತಿ ಉಳ್ಳವಳಾಗಿ ಸ್ವಾಮಿ ನಿನ್ನ ಮೇಲಿರುವಂಥ ಪ್ರೀತಿಯಿಂದಾಗಿ ಕರ್ತನೆ ಸಯ್ಯ ಅಪ್ಪ, ಸಮಾಧಿಯ ಬಳಿಯಲ್ಲಿ ಬಂದು ಕರ್ತನೆ ಯಾವ ರೀತಿ ಸ್ವಾಮಿ ಆ ದುಃಖವನ್ನು ಕರ್ತನೆ ಅಪ್ಪ ಯೇಸುರಾಜ ತೋರ್ಪಡಿಸಿಕೊಂಡು ಸ್ವಾಮಿ ಆ ಸ್ಥಳದಲ್ಲಿ ನಿಂತಳು. ಆ ರೀತಿಯಾಗಿ ಇವತ್ತು ನಿನ್ನಿಂದ ಅದ್ಭುತಗಳನ್ನು, ನಿನ್ನಿಂದ ಉಪಕಾರಗಳನ್ನು ಪಡ್ಕೊಂಡು ಸ್ವಾಮಿ ಕರ್ತನೆ ಸಯ್ಯ ಅಪ್ಪ, ನಿನಗೆ ಈ ದಿನಗಳಲ್ಲಿ ಸ್ವಾಮಿ ಕರ್ತನೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿ ನಿನ್ನ ಪಾದದಲ್ಲಿ ನಿಲ್ಲುವಂಥ ಕೃಪೆ ಎಲ್ಲ ಕರ್ತನೆ ದೇವ ಮಕ್ಕಳಿಗೆ ಕೊಟ್ಟು ಆಶೀರ್ವದಿಸು. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.